ಅನಂತ ಕೋಟಿ ಬ್ರಹ್ಮಾಂಡಗಳನ್ನೊಳಗೊಂಡ ಮಹಾಗಣ ಲಿಂಗದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನೊಳಗೊಂಡ ಮಹಾಗಣ ಲಿಂಗದಲ್ಲಿ ತನ್ನ ಅಂಗ ಮನ ಪ್ರಾಣೇಂದ್ರಿಯ ವಿಷಯ ಕರಣಗಳ ಊಳಿ ತಾನಿಲ್ಲದೆ ನಡೆಯುತ್ತೆ, ತಾನಿಲ್ಲದೆ ನುಡಿಯುತ್ತೆ, ತಾನಿಲ್ಲದೆ ಹಿಡಿಯುತ್ತೆ, ತಾನಿಲ್ಲದೆ ಬಿಡುತ್ತೆ, ತಾನಿಲ್ಲದೆ ನೋಡುತ್ತೆ, ತಾನಿಲ್ಲದೆ ಆಡುತ್ತೆ, ಬಯಲು ಬೊಂಬೆಯಂತೆ ಸುಳಿವ ಮಹಾಶರಣರ ತೋರಿಸಿ ಬದುಕಿಸಯ್ಯ ಎನ್ನ ಅಖಂಡೇಶ್ವರ. ಬಸವಾದಿ ಪ್ರಮಥರ ಪವಿತ್ರ ಕ್ಷಣಗಳಿಗೆ ವಂದಿಸುತ್ತಾ ಈ ಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಲಿಂಗ ತತ್ವ ವಿಷಯದ ಬಗ್ಗೆ ಚಿಂತನೆ ನಡೀತಾ ಇದೆ. ಕೆಲವರಿಗೆ ಅನಿಸ್ಬೋದು ಇಷ್ಟು ಟಫ್ ಇರುತ್ತಾ ಶರಣ ಮಾರ್ಗ, ಲಿಂಗಾಂಗ ಯೋಗ. ನಾವು ತಿಳ್ಕೊಂಡಿದ್ವಿ ಬಹಳ ಈಸಿ ಅಂತ, ಟಫ್ ಇದೆಯಲ್ಲ ಅಂತ ಕೆಲವ್ರಿಗೆ ಅನಿಸ್ಬೋದು. ನೋಡ್ರಿ, ಸ್ವಲ್ಪ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಲಿ MBBS ಡಾಕ್ಟರ್ ಆಗ್ಬೇಕಂತ ಇದೆ, ಮಾಡ್ಬೇಕು ಅಂತ ಇಚ್ಛೆ ಇದೆ ಅಂತ ತಿಳ್ಕೊಡ್ರಿ. MBBS ಕಲಿಬೇಕಾದ್ರೆ ಎಷ್ಟು ವರ್ಷ ಬೇಕು? ಸಣ್ಣ ಮಗು ಇದ್ದಾಗ LKG UKG ಇಂದ ಇಂಗ್ಲಿಷ್ ಮೀಡಿಯಂ ಹಾಕ್ಬೇಕು. ಅದು ಎಷ್ಟು ಫೀಸ್ ಇರುತ್ತೆ? ಪ್ರತಿನಿತ್ಯ ಆ ಮಕ್ಕಳನ್ನ ಆಸಕ್ತಿ ಎದುರಿಸ್ಬಿಟ್ಟು ಇದು ಮಾಡ್ಬೇಕು ಸಣ್ಣ ಮಕ್ಕಳು. ಮತ್ತೆ ಅನಂತರ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್, ಇನ್ನು ಹೋಗ್ತಾ 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 ಮತ್ತೆ ಇನ್ನೂ ಟೆನ್ಷನ್. ಅದರಲ್ಲೂ SLC ಬಂತಂದ ತಕ್ಷಣ ಇನ್ನೂ ಹೆಚ್ಚಿನ ಟೆನ್ಷನ್. ಬರೀ ಸ್ಕೂಲ್ ಅಷ್ಟೇ ಅಲ್ಲ, ಮತ್ತೆ ಟ್ಯೂಷನ್ಗಳು. ಇಷ್ಟೆಲ್ಲ ಪ್ರಕ್ರಿಯೆ ಆಗಿ SLCಯಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದು ಆನಂತರ PUCಯಲ್ಲಿ ಎಲ್ಲಾ ಸಬ್ಜೆಕ್ಟ್ ಎಲ್ಲ ಕೋರ್ಸ್ಗಳನ್ನ ತಗೊಂಡು ಬರಂಗಿಲ್ಲ. ಅಲ್ಲಿ PCMB ತಗೋಬೇಕು. ಅದು ಇನ್ನು ಟಫ್ ಸಬ್ಜೆಕ್ಟ್. ಆ PCMBಯಲ್ಲಿ ಸೆಕೆಂಡ್ PUCಯಲ್ಲಿ ಹಗಲು ರಾತ್ರಿ ಆ ಮಗು ಕಷ್ಟಪಟ್ಟು ಓದ್ಬೇಕು, ಟ್ಯೂಷನ್ ಹೋಗ್ಬೇಕು. PUCಯಲ್ಲಿ ಅತ್ಯಧಿಕ ಮಾರ್ಕ್ಸ್ ಗಳನ್ನು ತಗೋಬೇಕು. ಆಮೇಲೆ CET ಮತ್ತೆ ಬೇರೆ ಬೇರೆ ಏನೋ ಕೋರ್ಸ್ಗಳು ಇರ್ತವೆ, ಅದರಲ್ಲಿ ಹೆಚ್ಚಿನ ಮಾರ್ಕ್ಸ್ ತಗೋಬೇಕು. ಒಂದ್ ಪಕ್ಷ ಸಾಧನೆ ಇದ್ರೆ ಮತ್ತೆ ಲಕ್ಷಾಂತರ ಕೋಟ್ಯಾಂತರ ಡೊನೇಷನ್ಸ್ ಬೇರೆ. ಆನಂತರ ಮತ್ತೆ ಅದು 4-5 ವರ್ಷ MBBS. ಅದಕ್ಕೆ ಎಷ್ಟು ಖರ್ಚು, ಎಷ್ಟು ಶ್ರಮ. ಆನಂತರ ಆಪರೇಷನ್ ಮಾಡುವಂತ ಇದು ಅದು MBBS, ಅದು ಎಕ್ಸ್ಟ್ರಾ ಕೋರ್ಸ್. ಅದು 2 ವರ್ಷ 3 ವರ್ಷ ಮಾಡ್ಬೇಕು. ನೋಡಿ, ಸ್ವಲ್ಪ ಯೋಚನೆ ಮಾಡ್ರಿ. ಒಂದು ರೋಗ ಕಲಿಯುವಂತ ಒಂದು ಡಾಕ್ಟರ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಶ್ರಮ ಇದೆ. ಆದ್ರೆ ಇದು ಭವರೋಗವನ್ನ ಕಲಿಯುವಂತ ವಿದ್ಯೆ. ಇದು ಜೀವನದ ವಿದ್ಯೆ, ಅದು ಉಪಜೀವನದ ವಿದ್ಯೆ. ರೈತರು ಒಂದು ತೋಟ ಮಾಡ್ಬೇಕಾಗಿರುತ್ತೆ. ತೋಟ ಮಾಡ್ಬೇಕಾದ್ರೆ ಮಾವಿನ ತೋಟನೋ, ತೆಂಗಿನ ತೋಟನೋ ಅಥವಾ ಅಡಿಕೆ ತೋಟನೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ. ಅದು ಭೂಮಿಯನ್ನ ಇದು ಮಾಡ್ಬಿಟ್ಟು ಸಸಿಗಳನ್ನ ಹಚ್ಚಿ ಸುಮಾರು ವರ್ಷಗಳ ಕಾಲ ಕಷ್ಟಪಟ್ಟ ಆದ್ಮೇಲೆ ಅದು ಫಲ. ಅದೇ ರೀತಿ ವಿಜ್ಞಾನಿಗಳು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕಾರ್ಯ ಯಾರು ದಯವಿಟ್ಟು ಪ್ರತಿ ಬಾರಿ ಹೇಳ್ಸ್ಕೋಬಾರ್ದು. ವಿಜ್ಞಾನಿಗಳು ಏನಾದ್ರೂ ಕಂಡುಹಿಡ್ಬೇಕಾಗ, ಉದಾಹರಣೆ ವಿಮಾನ, ಟ್ರೈನು ಅಥವಾ ಬೇರೆ ಬಾಹ್ಯಾಕಾಶದ ಇದು ಕಂಡುಹಿಡ್ಬೇಕಾಗ ಎಷ್ಟು ಕಷ್ಟ. ಅದು ಹಗಲಿರುಳು ಅವರು ಪ್ರಯೋಗಾಲಯದಲ್ಲಿ ಎಷ್ಟು ಸರಿ ಫೇಲ್ ಆಗ್ತಾರೆ. ಹೆಂಡತಿ ಮಕ್ಕಳ ಪರಿವೇ ಇರಲ್ಲ, ಪ್ರಯೋಗಾಲಯದಲ್ಲಿ ಕೂತಿರ್ತಾರೆ. ಕೆಲವು ವಿಜ್ಞಾನಿಗಳಂತೂ ತನ್ನ ಮದುವೆ ದಿನನೇ ಗೊತ್ತಾಗಿರಲ್ಲ ಅಂತ, ಮದುವೆ ಸಂಭ್ರಮ ಇದಾದ್ರೂ ಎಲ್ಲ ಬಿಟ್ಟು. ಹಂಗಾಗಿ ಈ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ವಿದ್ಯೆ
ಇನ್ನು ಕೆಲವು ಯೋಗಿಗಳು 10-12 ವರ್ಷಗಳ ಕಠಿಣ ತಪಸ್ಸು, ಬೇರೆ ಬೇರೆ ಯೋಗದಲ್ಲಿ ಇದೆಲ್ಲ. ಹಂಗಾಗಿ ಆ ಎಲ್ಲ ಯೋಗಕ್ಕಿಂತಲೂ ಶ್ರೇಷ್ಠವಾದ ಯೋಗ ಶಿವಯೋಗ. ಶಿವಯೋಗವನ್ನ ತಿಳ್ಕೊಬೇಕಾದ್ರೆ ನಮ್ಮ ಶ್ರಮ ಎಷ್ಟು ಪಡಬೇಕು, ಅಂತಪ್ಪ ಗುರು ಸಿಗಬೇಕು, ಅದಕ್ಕೆ ಹಂಬಲ ಬೇಕು. ಹಂಗಾಗಿ ನಾವು ನೀವು ತಿಳಿದಷ್ಟು ಅಷ್ಟು ಸುಲಭಲ್ಲ ದಾರಿ, ಖಂಡಿತವಾಗಿಯೂ ಸುಲಭಿದೆ. ಅಂದ್ರೆ ಜನ್ಮಾಂತರಗಳ ಪುಣ್ಯದಿಂದ ಅಂತಪ್ಪ ಗುರು ದೊರೆತ್ರೆ ಖಂಡಿತವಾಗಿಯೂ ಈಸಿ ಇದೆ. ಹಾಗಾಗಿ ಅದಕ್ಕೆ ಹೆಚ್ಚಿನ ಪ್ರಯತ್ನ ನಾವೆಲ್ಲ ಮಾಡೋಣ. ಲಿಂಗ ತತ್ವ ಅತ್ಯಂತ ಶ್ರೇಷ್ಠವಾದ ತತ್ವ. ನಿನ್ನೆ ತಿಳ್ಕೊಂಡಿದ್ದು ನಾವು ಅಂಗದೊಡನೆ ಉದಿಸಿದ ಪ್ರಾಣವನ್ನು ಅಂಗದಿಂದ ಬೇರೆ ಮಾಡದೆ ಲಿಂಗದೊಳಗೆ ಸಂಬಂಧ ಮಾಡಿ ಪ್ರಾಣ ವಿಶಿಷ್ಟ ಲಿಂಗವನ್ನು ತಂದು, ನೋಡಿ, ಪ್ರಾಣ ವಿಶಿಷ್ಟ ಲಿಂಗವನ್ನು ತಂದು ಅಂಗದಲ್ಲಿ ಪ್ರತಿಷ್ಠೆ ಮಾಡಲು ಆ ಘನಲಿಂಗವು 6 ಪ್ರಕಾರವಾಗುವುದು. ಲಿಂಗ ಪಂಚಕವನ್ನು ಪಂಚ ಸಾದಾತ್ಯಗಳನ್ನು ತನ್ನಲ್ಲಡಿಸಿಕೊಂಡಿರುವ ಮಹಾಲಿಂಗವು ಸಾಕಾರವಾಗಿ, ಎಷ್ಟು ಅದ್ಭುತ ಹೊರಡಿದು. ಲಿಂಗ ಪಂಚಕವನ್ನು ಪಂಚ ಸಾದಾತ್ಯಗಳನ್ನು ತನ್ನಲ್ಲಡಗಿಸಿಕೊಂಡಿರುವ ಮಹಾಲಿಂಗವು ಸಾಕಾರವಾಗಿ. ಪಂಚ ಸಾಧಕ್ಯಗಳಂದ್ರೆ ಮಹಾಸಾಧಕ್ಯ, ಅಮೂರ್ತಿ ಸಾಧಕ್ಯ, ಮೂರ್ತಿ ಸಾಧಕ್ಯ, ಕರ್ತೃ ಸಾಧಕ್ಯ, ಕರ್ಮ ಸಾಧಕ್ಯ. ಇವು ಸೃಷ್ಟಿಗೆ ಮೂಲ ತತ್ವಗಳು. ಇವನ್ನೆಲ್ಲವನ್ನು ಒಡೆದಿಸಿಕೊಂಡಿರ್ತಕ್ಕಂತಹ ಮಹಾಲಿಂಗವು ಸಾಕಾರವಾಗಿ ಅಂಗದಲ್ಲಿ ಆಚಾರ ಲಿಂಗವಾಗಿಯೂ, ಆತ್ಮನಲ್ಲಿ ಗುರುಲಿಂಗವಾಗಿಯೂ, ಪ್ರಾಣದಲ್ಲಿ ಶಿವಲಿಂಗವಾಗಿಯೂ, ಇಂದ್ರಿಯಗಳಲ್ಲಿ ಜಂಗಮಲಿಂಗವಾಗಿಯೂ, ವಿಷಯ ಸಂಘದಲ್ಲಿ ಪ್ರಸಾದ ಲಿಂಗವಾಗಿಯೂ, ನಿತ್ಯ ತೃಪ್ತಿಯಲ್ಲಿ ಮಹಾಲಿಂಗವಾಗಿಯೂ ವಿಜೃಂಭಿಸುತ್ತಿರುವುದು. ಇಷ್ಟೆಲ್ಲ ಆದ್ಮೇಲೆ ಈ ವಿಧವಾದ ಇಷ್ಟಲಿಂಗವನ್ನು ಧರಿಸುವುದರಿಂದ ತನಗುಂಟಾದ ಪರಿಸ್ಥಿತಿಯನ್ನು ಶಿಷ್ಯನು ವಿವರಿಸುವನು. ನೋಡಿ, ಲಿಂಗ ಪೂಜೆಯಿಂದ ಏನೇನಾಗುತ್ತೆ? ನಮ್ಮ ಸ್ವಾಮೀಜಿರ ಒಂದು ಪ್ರಶ್ನೆ ಕೇಳಿದ್ರು, ಲಿಂಗ ಪೂಜೆಯಿಂದ ಏನೇನು ಅಳವಡುತ್ತೆ ಮುಂದೆ ಹೇಳ್ತಾರೋ ಎಷ್ಟು ಚೆನ್ನಾಗಿದೆ. ಮೃತ್ಯುಂಜಯನು ಕಾಮಧ್ವಂಸಿಯೂ ಆದ ಪರಶಿವನು ಲಿಂಗ ರೂಪದಿಂದ ಅಂಗದ ಮೇಲೆ ಬಂದು ನೆಲೆಸಲು, ಆ ಗುರುಪೂರ್ಣಿತವಾದ ಆ ಇಷ್ಟಲಿಂಗ ಪರಶಿವನ ಒಂದು ಆ ಲಿಂಗ ಬಂದು ಅಂಗದ ಮೇಲೆ ನೆಲೆಸಲು ಮೃತ್ಯು ದೇವತೆಯು ಇನ್ನು ಮೇಲೆ ನಾನು ತೊತ್ತಿನ ಕೆಲಸವನ್ನು ಮಾಡುವ ಪ್ರಸಂಗ ಬರುವುದೆಂದು ದೂರ ಸರಿಯಿತು. ಅಂದ್ರೆ ಹುಟ್ಟಿದವರೆಲ್ಲ ಸಾಯ್ತಾರೆ, ಸಾವನ್ನು ಗೆಲ್ಲೋರಂದ್ರೆ ಆ ಮಹಾಲಿಂಗ ಇಷ್ಟಕ್ಕೆ ಬಂದಾಗ ಆಟೋಮೆಟಿಕ್ ಜನನ ಮರಣ ಅವೆಲ್ಲ ನಾಶ ಆಗ್ತದೆ. ಆ ಲಿಂಗದ ಪ್ರಕಾಶದಲ್ಲಿ ಕಾಮದ ಕತ್ತಲೆಯು ನಾಶವಾಯಿತು. ಕಾಮ ಕ್ರೋಧಾದಿಗಳ ಮೇಲೆ ನಮಗೆ ಇಲ್ಲಿ ಅವಕಾಶವಿಲ್ಲವೆಂದು ತಿಳಿದು ಅಳುತ್ತಾ ಓಡಿ ಹೋದವು. ನೋಡಿ, ಆಟೋಮೆಟಿಕ್ ಎಲ್ಲ ಚೇಂಜ್. ಒಬ್ರು ಯಾರೋ ಶರಣರು ಕೇಳಿದ್ರು, ಶರಣೆಯವರು, ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು. ಆ ದೀಕ್ಷಾ ಪ್ರಕ್ರಿಯೆ ಆದ್ರೆ ಈ ಎಲ್ಲವೂ ಗೊತ್ತಾಗ್ತವು. ವಿಷಯಗಳು ನಮ್ಮ ಉಪಜೀವನಕ್ಕೆ ಇಲ್ಲಿ ಸ್ಥಾನವಿಲ್ಲವೆಂದು ಗೋಳಿಡುತ್ತಾ ಕಾಲಿಗೆ ಬುದ್ಧಿ ಹೇಳಿದವು. ಲಿಂಗದ ಭಯದಿಂದ ವನಿತಾದಿ ಭೋಗಕ್ಕೆ ನಾಚಿಕೊಂಡೆನು, ಸಂಸಾರದಿಂದ ಪಾರಾದೆನು, ಪಶು ಪಾಶ ಇವುಗಳ ಬಂಧನವನ್ನು ನಿರಾಕರಿಸಿದನು, ಎಲ್ಲ ವಿಧವಾದ ಭ್ರಾಂತಿಯನ್ನು ಕಳೆದುಕೊಂಡೆನು. ನೋಡ್ರಿ, ಲಿಂಗವ ಅರಿಯದೆ ಏನ ನರಿತಡೂ ಫಲವಿಲ್ಲ, ಲಿಂಗವ ನರಿದ ಬಳಿಕ ಮತ್ತೇನು ನರಿದಡೂ ಫಲವಿಲ್ಲ. ಸರ್ವ ಕಾರಣ ಲಿಂಗವಾಗಿ ಲಿಂಗವನೇ ಅರಿವೆನು, ಲಿಂಗ ಸಂಘವನ್ನೇ ಮಾಡುವೆನು, ಸಂಘ ಸುಖದೊಳಗೆ ಓಲಾಡುವೆನು ಗುಹೇಶ್ವರ. ಅದು ಎಂಟ್ರಿ ಆದ ತಕ್ಷಣ ಎಲ್ಲ ಬರುತ್ತೆ. ಎಲ್ಲ ವಿಧದ ಭ್ರಾಂತಿಯನ್ನು ಕಳೆದುಕೊಂಡೆನು, ಪ್ರಪಂಚದಲ್ಲಿ ಮುಳುಗಿಸುವ ಮಾಯೆಯನ್ನು ಬಗ್ಗು ಬಡಿದನು, ಇಂದ್ರಿಯಗಳನ್ನು ಪುಡಿ ಮಾಡಿದನು, ದೇಹ ಧರ್ಮಗಳನ್ನು ತಗ್ಗಿಸಿದನು, ಅಹಂಭಾವವನ್ನು ಸುಟ್ಟು ಬಿಟ್ಟೆನು. ನೋಡ್ರಿ, ಅಹಂಭಾವ, ಅಜ್ಞಾನದಿಂದ ಬರ್ತಕ್ಕಂಥ ಅಹಂಭಾವವನ್ನು ಸುಟ್ಟು ಬಿಟ್ಟೆನು. ಮಾತನಾಡಬೇಡ್ರಿ ದಯವಿಟ್ಟು, ಯಾರು ನಡುವೆ ಮ್ಯೂಟ್ ಮಾಡಿರಲ್ಲ ಎಲ್ಲರೂ. ವಿಪರೀತ ಕಲ್ಪನೆಗಳನ್ನು ನಾಶ ಮಾಡಿದೆನು, ವಿಧಿ ನಿಷೇಧಗಳನ್ನು ಕುಗ್ಗಿಸಿದೆನು. ಶ್ರೀ ಗುರುವಿನ ಕರುಣೆಯಿಂದ
ಪೂರ್ಣವಾದ ಆನಂದ ಸಾಗರದ ಕರೆಯಲ್ಲಿ ಈಜಾಡುತ್ತಿರುವನು ಅಂತ ಹೇಳ್ಬಿಟ್ಟು ಆ ದೀಕ್ಷಾ ವಿಧಿಯಿಂದ ಆ ಲಿಂಗ ಬಂದಾಗ ಅದು ಎಲ್ಲವೂ ಪ್ರಕ್ರಿಯೆಗಳು ನಡೀತಾವ ಅಂತ ಹೇಳ್ಬಿಟ್ಟು ಶಿಷ್ಯ ಹೇಳ್ತಾನೆ. ನೋಡ್ರಿ, ಮತ್ತೆ ಮುಂದೆ ಹೇಳ್ತಾರೆ, ಈ ಲಿಂಗ ಧಾರಣವು ಅಭ್ಯಂತರ ಮತ್ತೆ ಬಾಹ್ಯ ಎರಡು ಪ್ರಕಾರ ಇದೆ. ಲಿಂಗಧಾರಣ ಅಭ್ಯಂತರ ಅಂದ್ರೆ ಅಂತರಂಗದಲ್ಲಿ, ಬಾಹ್ಯ ಅಂದ್ರೆ ಇಷ್ಟಲಿಂಗ. ಅಭ್ಯಂತರ ಬಾಹ್ಯ ಎಂದು ಎರಡು ವಿಧವಾಗಿರುತ್ತದೆ ಲಿಂಗಧಾರಣ. ಮೂಲಾಧಾರದಲ್ಲಿ ಬಂಗಾರದ ವರ್ಣವುಳ್ಳ, ಹೃದಯದಲ್ಲಿ ಹವಳದ ಬಣ್ಣವುಳ್ಳ, ಭ್ರೂ ಮಧ್ಯದಲ್ಲಿ ಸ್ಫಟಿಕದ ಕಾಂತಿಯುಳ್ಳ ಜ್ಯೋತಿರ್ಲಿಂಗದ ಅನುಸಂಧಾನವೇ ಅಭ್ಯಂತರ ಲಿಂಗಧಾರಣವು. ದೇಹದ ಒಳಗೆ ಏನು ಯೋಗಿಗಳು ಮಾಡ್ತಾರಲ್ಲ ಅದು. ಇದನ್ನು ಯೋಗಿಗಳು ಅನುಸರಿಸುತ್ತಾರೆ. ಒಳಗೆ ಧ್ಯಾನ ಮಾಡ್ತಾ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ, ತುಂಬಾ ಚೆನ್ನಾಗಿದೆ. ಮೂಲಾಧಾರದಲ್ಲಿ ಬಂಗಾರದ ವರ್ಣವುಳ್ಳ, ಹೃದಯದಲ್ಲಿ ಹವಳದ ಬಣ್ಣವುಳ್ಳ, ಭ್ರೂ ಮಧ್ಯದಲ್ಲಿ ಸ್ಫಟಿಕದ ಕಾಂತಿಯುಳ್ಳ ಜ್ಯೋತಿರ್ಲಿಂಗದ ಅನುಸಂಧಾನವೇ ಅಭ್ಯಂತರ ಲಿಂಗಧಾರಣವು. ಇದನ್ನು ಯೋಗಿಗಳು ಅನುಸರಿಸುತ್ತಾರೆ. ಈ ಅಂತರ್ಲಿಂಗಾನುಸಂಧಾನಕ್ಕಿಂತಲೂ ಶ್ರೀ ಗುರುವಿನಿಂದ ಪಡೆದ ಬಾಹ್ಯಲಿಂಗ ಧಾರಣವೇ ಶ್ರೇಷ್ಠವಾದದ್ದು. ನೋಡಿ, ನಮ್ಮ ಇಷ್ಟಲಿಂಗ ಇದೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅಂತರಂಗದ ಆ ಲಿಂಗಧಾರಣಕ್ಕಿಂತಲೂ ಹೊರಗಿನ ಈ ಬಾಹ್ಯಲಿಂಗವೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅಂತರ್ಲಿಂಗಾನುಸಂಧಾನಕ್ಕಿಂತಲೂ ಶ್ರೀ ಗುರುವಿನಿಂದ ಪಡೆದ ಬಾಹ್ಯಲಿಂಗ ಧಾರಣವೇ ಶ್ರೇಷ್ಠವಾದದ್ದು. ಬಾಹ್ಯವು ಶುದ್ಧವಿಲ್ಲದೆ ಅಂತರಂಗ ಧ್ಯಾನ ಧಾರಣ ಪ್ರಯೋಜನವಿಲ್ಲದ್ದು. ಕೇವಲ ಧ್ಯಾನದಿಂದ, ಮುಂದೆ ಹೇಳ್ತಾರೆ ನೋಡಿ, ಕೇವಲ ಧ್ಯಾನದಿಂದ ಜಲಾಂತರ್ಗತ ದೀಪದಂತೆ ವಸ್ತುವು ಕಾಣಬಹುದು. ಜಲದೊಳಗಿನ ದೀಪದಂತೆ ವಸ್ತುವು ಕಾಣಬಹುದು, ಅದು ಸ್ಥಿರವಲ್ಲ. ಧ್ಯಾನ ಧಾರಣ ಪೂಜಾ ಭಕ್ತಿಗಳಿಂದ ಕೂಡಿದ ಜ್ಞಾನದಿಂದ ವಸ್ತು ಸಾಕ್ಷಾತ್ಕಾರ ಸಾಮರಸ್ಯವೂ ಉಂಟಾಗುತ್ತದೆ. ಆದುದರಿಂದಲೇ ರಾಜಯೋಗಕ್ಕಿಂತಲೂ ಶಿವಯೋಗವು ಶ್ರೇಷ್ಠವಾದದ್ದು. ನೋಡ್ರಿ, ಇಲ್ಲಿ ಎಲ್ಲ ಯೋಗಗಳು ಸಮನ್ವಯ ಆಗುತ್ತೆ. ಹಠಯೋಗ, ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ, ಇವೆಲ್ಲ ಮಂತ್ರಯೋಗ ಇವೆಲ್ಲ ಬಂದ್ರು ಸಹ ಶಿವಯೋಗವು ಶ್ರೇಷ್ಠವಾದದ್ದು. ನಾವು ಪದೇ ಪದೇ ಹೇಳ್ತಿರ್ತೀವಿ ನೋಡ್ರಿ, ನಮ್ಮ ಯೋಗ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ. ಹೆಂಗ್ ಶ್ರೇಷ್ಠ ಅಂದ್ರೆ, ಈ ಎಲ್ಲ ಪ್ರಕ್ರಿಯೆಗಳನ್ನ ನಾವು ತಿಳಿಸ್ಬೇಕಾಗುತ್ತೆ, ಇದ್ರ ಬಗ್ಗೆ ನೆಲೆಕೆಲಗಳನ್ನ ತಿಳ್ಕೋಬೇಕಾಗುತ್ತೆ. ಅಂತಪ್ಪ ಗುರುವಿನಿಂದ ನಾವು ಪಡಿಬೇಕಾಗುತ್ತೆ. ಬರೀ ವನ ಶ್ರೇಷ್ಠ ಶ್ರೇಷ್ಠ ಅಂತ ಹೋಗ್ಬಿಟ್ರೆ ಶಿವಯೋಗವು ಶ್ರೇಷ್ಠವಾದದ್ದು. ರಾಜಯೋಗದಿಂದುಂಟಾಗುವ ಸಾಕ್ಷಾತ್ಕಾರವು, ನೋಡಿ, ಆ ಯೋಗಗಳಿಂದ ಬೇರೆ ಯೋಗದಿಂದ ಉಂಟಾಗುವಂತ ಸಾಕ್ಷಾತ್ಕಾರವು ಸ್ವಪ್ನೈಶ್ವರ್ಯದಂತೆ ಅಸ್ಥಿರವಾದುದು. ಉದಾಹರಣೆ, ಕನಸಿನಲ್ಲಿ ನಿಮ್ಮ ಮನೆಯಲ್ಲಿ ನೀವು ಮಲಗಿರ್ತೀರಿ, ಗಾಢವಾಗಿ ನಿದ್ದೆ ಬಂದಿರುತ್ತೆ. ಕನಸಿನಲ್ಲಿ ಬಂಗಾರದ ಮೂಟೆಗಳನ್ನ ಒತ್ತಿದ್ರಿ ಕನಸಿನಲ್ಲಿ. ಆದ್ರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಮೂಟೆ ಇರ್ತಾವ, ಅವು ಏನಿಲ್ಲ, ಅವು ಕನಸಿನಲ್ಲಿ ಅಷ್ಟೇ ಮೂಟೆಗಳು, ಬಂಗಾರದ ಮೂಟೆ. ನೋಡಿ, ಎಷ್ಟೋ ಹೇಳ್ತಾರೆ, ರಾಜಯೋಗದಿಂದ ಉಂಟಾಗುವ ಸಾಕ್ಷಾತ್ಕಾರವು ಸ್ವಪ್ನೈಶ್ವರ್ಯದಂತೆ ಅಸ್ಥಿರವಾದುದು. ಆ ವಸ್ತು ಸಾಕ್ಷಾತ್ಕಾರ ಮತ್ತೆ ಬಯಲಾಗ್ಬಿಡುತ್ತೆ ಅಷ್ಟೇ ಅದು. ಆದುದರಿಂದ ಶಿವಯೋಗವನ್ನು ಆಶ್ರಯಿಸಿ ಅಂಗೈಯಲ್ಲಿ ಇಷ್ಟಲಿಂಗವನ್ನು ನಾಸಿಕಾಗ್ರ ದೃಷ್ಟಿಯಿಂದ ನಿರೀಕ್ಷಿಸಲು, ಅನಿಮಿಷ ದೃಷ್ಟಿಯಿಂದ, ನಾಸಿಕಾಗ್ರ ದೃಷ್ಟಿಯಿಂದ ಅಂಗೈಯಲ್ಲಿರ್ತಕ್ಕಂಥ ಲಿಂಗವನ್ನ ನಿರೀಕ್ಷಿಸಲು ಬೆಳಕು ಕಾಣಿಸುವುದು. ಆ ಪ್ರಭೆಯು ಕಣ್ಣೊಳಗೆ ತುಂಬಿ ಕಣ್ಣಿನ ದ್ವಾರ ಮನವನ್ನು ಪ್ರವೇಶಿಸಲು, ನೋಡ್ರಿ ಹೆಂಗೆ ಪ್ರಕ್ರಿಯೆಗಳು ನೋಡ್ರಿ. ಆ ಮನವು ಮಂತ್ರದೊಡನೆ ಸೇರಿ, ನೋಡಿ ಒಳಗೆ ಎಂಟ್ರಿ ಆಯ್ತು. ಕಣ್ಣಿನ ಮೂಲಕ ಮನವನ್ನು ಪ್ರವೇಶಿಸಲು ಆ ಮನವು ಮಂತ್ರದೊಡನೆ ಸೇರಿ ಮಂತ್ರಮಯ ಯೋಗವಾಗಿ 9 ಚಕ್ರಗಳಲ್ಲಿ ತುಂಬಿ ಉದ್ಗಮಿಸುವುದು. ನೋಡಿ, ಒಳಗಡೆ ಎಲ್ಲ ಚಕ್ರಗಳನ್ನು ಬೇಯಿಸುವಂತ. ಇದರಿಂದ ಇಷ್ಟಲಿಂಗವೇ ಪ್ರಾಣ, ಭಾವ, ಮನ, ಜ್ಞಾನ, ಇಂದ್ರಿಯ ಇವುಗಳಲ್ಲಿ ತುಂಬಿ
ಒಳಗು ಹೊರಗು ಏಕಾಕಾರವಾಗಿ ಶೋಭಿಸುವುದು. ಎಷ್ಟು ಅದ್ಭುತ ಅಂದ್ರೆ ಅದ್ಭುತ. ಅಂತರಂಗ ಬಾಹ್ಯದಲ್ಲಿ ಇವ ಎಲ್ಲ ಪ್ರಕ್ರಿಯೆಗಳು ಈ ಇಷ್ಟಲಿಂಗದಿಂದ ಪ್ರಾಪ್ತವಾಗ್ತವೆ. ಇದಕ್ಕೆ ಒಂದು ಯಡಿಯೂರು ಸಿದ್ಧಲಿಂಗೇಶ್ವರ ವಚನ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಚಿತ್ರಗಳನ್ನು ಹೆಂಗ್ ಬೇಯಿಸುತ್ತೆ, ಸೊ ಮನ ಪವನಗಳು ಹೆಂಗ್ ಇದಾಗಬೇಕು ಅನ್ನೋದಕ್ಕೆ ಈ ಅಷ್ಟಾಂಗ ಯೋಗದಲ್ಲಿ ಶಿವಯೋಗವನ್ನು ಒಳಗೊಂಡಂತ ಅಷ್ಟಾಂಗ ಯೋಗ. ಆದ್ರೆ ಬೇರೆ ಅಷ್ಟಾಂಗ ಯೋಗಗಳು ಅವು ಬೇರೆ. ಸೊ ಅದನ್ನ ಹೇಳ್ತಾರೆ. ಇದನ್ನ ಕೇಳ್ಬಿಟ್ರೆ ಖಂಡಿತವಾಗಿಯೂ ನಿಮ್ಮ ಯೋಗಿಗಳಿಗೆ, ಸೊ ಸಾಧಕರಿಗೆ, ಶರಣರಿಗೆ ಅತ್ಯಂತ ಸ್ಪಷ್ಟ ದಾರಿ ನಿಲುವು ಗೊತ್ತಾಗತ್ತೆ. ಆ ವಚನ ನೋಡೋಣ ನಾವು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎಂದು ಈ 8 ಅಷ್ಟಾಂಗ ಯೋಗಗಳು. ಇಲ್ಲಿ ನಾ ಹೇಳ್ತಿರೋದು ಶಿವಯೋಗವನ್ನೊಳಗೊಂಡಂತ ಅಷ್ಟಾಂಗ ಯೋಗಗಳು. ಚೆನ್ನಾಗಿದೆ. ಈ ಯೋಗಗಳೊಳಗೆ ಉತ್ತರ ಬಾಗೆ, ಪೂರ್ವ ಬಾಗೆ ಎಂದು 2 ಪ್ರಕಾರವಾಗಿಯವು. ಯಮಾದಿ ಪಂಚಕವೈದು ಪೂರ್ವ ಯೋಗ, ಧ್ಯಾನ, ಧಾರಣ, ಸಮಾಧಿ ಎಂದು 3 ಉತ್ತರ ಯೋಗ. ಇದಕ್ಕೆ ವಿವರ ಕೊಟ್ಟವರು ಎಷ್ಟು ಸ್ಪಷ್ಟವಾಗಿ. ಇನ್ನು ಯಮಯೋಗ, ಇದಕ್ಕೆ ವಿವರ. ಅನೃತ, ಹಿಂಸೆ, ಪರಧನ, ಪರಸ್ತ್ರೀ, ಪರನಿಂದೆ ಇಂತಿ ವೈದನು ಬಿಟ್ಟು ಲಿಂಗ ಪೂಜೆಯ ಮಾಡುವುದೀಗ ಯಮಯೋಗ. ನೋಡ್ರಿ, ಶಿವಯೋಗದಲ್ಲಿ ಯಾವ ರೀತಿ ಹೇಳ್ತಾರೆ. ಅನೃತ, ಹಿಂಸೆ, ಪರಧನ, ಪರಸ್ತ್ರೀ, ಪರನಿಂದೆ ಇಂತಿ ವೈದನು ಬಿಟ್ಟು ಲಿಂಗ ಪೂಜೆಯ ಮಾಡುವುದೀಗ ಯಮಯೋಗ. ಇನ್ನು ನಿಯಮಯೋಗ, ಇದಕ್ಕೆ ವಿವರ. ಬ್ರಹ್ಮಚಾರಿಯಾಗಿ ನಿರಪೇಕ್ಷನಾಗಿ ಮೆರೆಯುವವನು, ಶಿವನಿಂದೆಯ ಕೇಳದಿಹನು, ಇಂದ್ರಿಯಗಳ ನಿಗ್ರಹ ಮಾಡುವವನು, ಮಾನಸ, ವಾಚಸ, ಉಪಾಂಶಿಕವೆಂಬ ತ್ರಿಕರಣಗಳಲ್ಲಿ ಪ್ರಣವ ಪಂಚಾಕ್ಷರಿಯ ಸ್ಮರಿಸುತ್ತಾ ಶುಚಿಯಾಗಿಯನು. ಆ ಶುಚಿತ್ವ ಬಿಟ್ಟು, ನೋಡ್ರಿ, ಅಶುಚಿತ್ವ ಬಿಟ್ಟು, ಶುಚಿತ ಬೇರೆ ಅಶುಚಿತ್ವ ಬೇರೆ. ಅಶುಚಿತ್ವ ಬಿಟ್ಟು ವಿಭೂತಿ ರುದ್ರಾಕ್ಷಿಯ ಧರಿಸಿ ಶಿವಲಿಂಗಾರ್ಚನಾ ತತ್ಪರನಾಗಿ ಪಾಪಕ್ಕೆ ಭೀತನಾಗಿಯನು. ನೋಡಿ, ಸಕಲ ಪ್ರಾಣಿಗಳನ್ನ ಲೇಸನ್ನ ಬಯಸುವಂತ ಹೇಳ್ತಾರಲ್ಲ, ಪಾಪಕ್ಕೆ ಭೀತ ಅಂದ್ರೆ ಕೆಟ್ಟದ್ ಮಾಡಿದ್ರೆ ಮತ್ತೆ ನಮ್ಗೆ ಇದಾಗುತ್ತೆ, ಬಹುಬಂಧನ ಬರ್ತಾವ ಅಂತ ಬಿಟ್ಟು ಪಾಪಕ್ಕೆ ಭೀತನಾಗಿಯನು. ಇನ್ನು ನಿಯಮಯೋಗ, ಇದಕ್ಕೆ ನಿಯಮಯೋಗ, ಇದು ನಿಯಮಯೋಗ. ಇನ್ನು ಆಸನ ಯೋಗ, ಅದಕ್ಕೆ ವಿವರ. ಸಿದ್ಧಾಸನ, ಪದ್ಮಾಸನ, ಸ್ವಸ್ತಿಕಾಸನ, ಅರ್ಧಚಂದ್ರಾಸನ, ಪರ್ಯಂಕಾಸನ, ಈ 5 ಆಸನ ಯೋಗಗಳಲ್ಲಿ ಸ್ವಸ್ಥಿರ ಚಿತ್ತನಾಗಿ ಮೂರ್ತಿಗೊಂಡು, ನೋಡ್ರಿ, ಸ್ವಸ್ಥಿರ ಅಂದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಏಕಚಿತ್ತದಿಂದ ಇರಬೇಕು. ಸ್ವಸ್ಥಿರ ಚಿತ್ತನಾಗಿ ಮೂರ್ತಿಗೊಂಡು ಶಿವಲಿಂಗಾರ್ಚನೆಯ ಮಾಡುವುದೀಗ ಆಸನ ಯೋಗ. ಇನ್ನು ಪ್ರಾಣಾಯಾಮ, ಇದಕ್ಕೆ ವಿವರ. ಇದು ಅದ್ಭುತ ಇದೆ ನೋಡ್ರಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾದ, ಕೂರ್ಮ, ಕುಕರ, ದೇವದತ್ತ, ಧನಂಜಯ ಎಂಬ ದಶವಾಯುಗಳು. ಸಾಮಾನ್ಯ ನೀವು ಕರ್ಣಸ್ಕೇಲಿ ಇವೆಲ್ಲವನ್ನ ನೋಡಿದಿರಿ. ಇದಕ್ಕೆ ವಿವರ. ಪ್ರಾಣವಾಯು ಇಂದ್ರ ಲವರ್ಣನಿ ಹೃದಯ ಸ್ಥಾನದಲ್ಲಿದ್ದು. ನೋಡಿ, ಇದನ್ನ ಎಷ್ಟು ಮಾಡಿ ಅಂದ್ರೆ ನಾವು ಉಸಿರಾಡೋದು ಒಂದೇ ವಾಯುವಾಗಿದ್ರು 10 ರೀತಿಯಲ್ಲಿ ವೆರೈಟೀಸ್ ಆ ಬಣ್ಣಗಳು ಮತ್ತೆ ಏನೇನ್ ಮಾಡ್ತಾವ ಅಂತ ಹೇಳ್ತಾರೆ ಯೋಗದಲ್ಲಿ ಶರಣರು. ಪ್ರಾಣವಾಯು ಇಂದ್ರ ಲವರ್ಣೀಯ ವರ್ಣ ಹೃದಯ ಸ್ಥಾನದಲ್ಲಿದ್ದು ಉಂಗುಷ್ಟ ತೊಡಗಿ ಅಗ್ರಾಣಿ ಪರ್ಯಂತರದಲ್ಲಿ ಸತ್ಕಾಣಿಸಿಕೊಂಡು ಉಚ್ಛ್ವಾಸ ನಿಶ್ವಾಸಂಗೈದು ಅನ್ನ ಜೀರ್ಣೀಕರಣವೂ ಮಾಡಿಸುತ್ತಿರುವುದು ಪ್ರಾಣಾಯಾಮ. ವಾಯು ಅಪಾನ ವಾಯು ಹರಿತವರ್ಣ ಗುದಸ್ಥಾನದಲ್ಲಿದ್ದು, ಅಪಾನ ವಾಯು ಹರಿತವರ್ಣ ಗುದಸ್ಥಾನದಲ್ಲಿದ್ದು ಮಲಮೂತ್ರಗಳ ವಿಸರ್ಜನೆಯಂ ಮಾಡಿಸಿ ಅದೋ ದ್ವಾರಮಂ ಬಲಿದು ಅನ್ನರಸ ವ್ಯಾಪ್ತಿಯಂ ಮಾಡುತ್ತಿರುವುದು. ನೋಡ್ರಿ, ಒಂದೇ ವಾಯು ಇದ್ದು ಯಾವ ರೀತಿ ಪ್ರಕ್ರಿಯೆಗಳು ನಡೀತದವೆ. ವ್ಯಾನವಾಯು ಗೋಕ್ಷೀರವರ್ಣ ಸರ್ವ ಸಂಧಿಗಳಲ್ಲಿದ್ದು, ಪ್ರತಿಯೊಂದು ಸಂಧಿಗಳಲ್ಲಿ ನೀಡಿಕೊಂಡಿದ್ದುದ ಮುದುಡಿಕೊಂಡಿದ್ದುದನ್ನು ಅನು ಮಾಡಿಸಿ ಅನ್ನಪಾನವ ತುಂಬಿಸುತ್ತಿರುವುದು. ಉದಾನವಾಯು ಎಳೆ ಮಿಂಚಿನ ವರ್ಣ ಕಂಠಸ್ಥಾನದಲ್ಲಿದ್ದು ಸೀನುವ, ಕೆಮ್ಮುವ,
ಕನಸು ಕಾಣುವ, ಏಳಿಸುವ, ಶಬ್ದ ನಿರೋಧಗಳನ್ನು ಮಾಡಿ ಅನ್ನ ರಸವ ಆಹಾರ ಸ್ಥಾನಗೈಸುತ್ತಿರುವುದು. ಸಮಾನ ವಾಯು ನೀಲವರ್ಣ ನಾಭಿ ಸ್ಥಾನದಲ್ಲಿದ್ದು ಅಪಾದ ಮಸ್ತಕ ಪರ್ಯಂತರ, ಅಪಾದ ಮಸ್ತಕ ಅಂದ್ರೆ ಪಾದದಿಂದ ತಲೆವರೆಗೂ, ಅಪಾದ ಮಸ್ತಕ ಪರ್ಯಂತರ ದೇಹಮಂ ಪಸರಿಸಿಕೊಂಡಂತ ಅನ್ನ ರಸವಂ ಎಲ್ಲಾ ರೋಮನಾಳಗಳಿಗೆ ಹಂಚುವುದು. ಈ 5 ಪ್ರಾಣ ಪಂಚಕ. ಇನ್ನು ನಾಗವಾಯು ಪೀತವರ್ಣ ಲೋಮನಾಳಗಳಲ್ಲಿದ್ದು ಚಲನೆ ಇಲ್ಲದೆ ಆಡಿಸುತ್ತಿರುವುದು. ಕೂರ್ಮವಾಯು ಶ್ವೇತವರ್ಣ ಉದರ ಲಲಾಟದಲ್ಲಿದ್ದು ಶರೀರಮಂ ತಾಳ್ದು ದೇಹಮಂ ಪುಷ್ಟಿಯಂ ಮಾಡಿಕೊಂಡು ಬಾಯ ಮುಚ್ಚುತ್ತಾ ಕರೆಯುತ್ತಾ ನೇತ್ರದಲ್ಲಿ ಉನ್ಮೀಲನ ನಿಮೀಲನ ಮಾಡಿಸುತ್ತಿರುವುದು. ಅಂದ್ರೆ ರೆಪ್ಪೆ ಆಡ್ತಕ್ಕಂಥದ್ದು, ಕಣ್ಣು ಮುಚ್ಚದಂಥದ್ದು, ಈ ಆಕ್ಟಿವಿಟೀಸ್ ಅನ್ನು ಆ ವಾಯು ಮಾಡ್ತದೆ. ಕೃಕರ ವಾಯು ಅಂಜನ ವರ್ಣ ನಾಸಿಕಾಗ್ರದಲ್ಲಿದ್ದು, ನಾಸಿಕ ಅಂದ್ರೆ ಮೂಗು, ಕ್ಷುಧಾದಿ ಧರ್ಮಗಳಂ ನೆಗಳಿ ಗಮನಾಗಮನಗಳಂ ಮಾಡಿಸುತ್ತಿರುವುದು. ಇನ್ನು ದೇವದತ್ತ ವಾಯು ಸ್ಫಟಿಕ ವರ್ಣ ಗುಹ್ಯ ಅಂದ್ರೆ ಕಟಿ ಸ್ಥಾನದಲ್ಲಿದ್ದು ಕೊಳ್ಳಿರ್ದಲ್ಲಿ ಮಲಗಿಸಿ, ಮಲಗಿರ್ದಲ್ಲಿ ಏಳಿಸಿ, ನಿಂದಿರಿಸಿ, ಚೇತರಿಸಿ, ಹೊರಲಿಸಿ ಮಾತಾಡಿಸುತ್ತಿರುವುದು. ನೋಡಿ ಎಷ್ಟು ಆಕ್ಟಿವಿಟೀಸ್ ವಾಯುಗಳು. ಧನಂಜಯ ವಾಯು ನೀಲವರ್ಣ ಬ್ರಹ್ಮರಂಧ್ರದಲ್ಲಿದ್ದು ಕರ್ಣಗಳಲ್ಲಿ ಕೊನೆಗೆ ಎಂಡಿಂಗ್ ಡೆತ್ ಆಗೋ ಟೈಮ್ನಲ್ಲಿ ಏನ್ ಮಾಡ್ತಂತ ಹೇಳ್ತಾರೆ. ಧನಂಜಯ ವಾಯು ನೀಲವರ್ಣ ಬ್ರಹ್ಮರಂಧ್ರದಲ್ಲಿದ್ದು ಕರ್ಣದಲ್ಲಿ ಸಮುದ್ರ ಘೋಷಮಂ ಘೋಷಿಸಿ ಮರಣ ಕಾಲಕ್ಕೆ ನಿರ್ಘೋಷಮಪ್ಪುದು, ಅದು ಎಂಡಿಂಗ್ ಹೋಗುವಂಥದ್ದು. ಈ ಪ್ರಕಾರದಲ್ಲಿ ಮೂಲ ವಾಯು ಒಂದೇ. ನೋಡಿ, ನಾವು ಉಸಿರು ತಗೊಂಡು ಒಂದೇ ಫಸ್ಟ್. ಸರ್ವಾಂಗದಲ್ಲಿ ಸರ್ವತೋಮುಖವಾಗಿ ಚಲಿಸುತ್ತಿರುವುದು. ಮುಂದೆ ಹೇಳ್ತಾರೆ ನೋಡಿ ಶಬ್ದ. ಆ ಪವನದೊಡನೆ ಪ್ರಾಣ ಕೂಡಿ, ಪವನ ಅಂದ್ರೆ ಗಾಳಿ, ನಾವು ತಗೊಂಡು ಪವನದೊಡನೆ ಪ್ರಾಣ ಕೂಡಿ, ಪ್ರಾಣದೊಡನೆ ಪವನ ಕೂಡಿ ಹೃದಯ ಸ್ಥಾನದಲ್ಲಿ ನಿಂದು ಹಂಸ ನೆನೆಸಿಕೊಂಡು ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನೇಯ ಎಂಬ ಷಡು ಚಕ್ರಗಳ ಮೇಲೆ ಸುಳಿದು. ನೋಡಿ, ಒಳಗಡೆ ಎಂಟ್ರಿ ಆಗೋದು ಗಾಳಿ ಮತ್ತೆ ಪ್ರಾಣ. ಇದರಲ್ಲಿ ಲಿಂಗವನ್ನ ನಾವು ಟಚ್ ಮಾಡ್ಬೇಕಂತ ಹೇಳ್ತಾರೆ. ಎಲ್ಲ ಓಪನ್ ಆಗ್ಬೇಕಾದ್ರೆ ಹೃದಯದಲ್ಲಿ ನಿಂದು ಹಂಸ ನೆನೆಸಿಕೊಂಡು ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಥ, ವಿಶುದ್ಧಿ, ಆಗ್ನೇಯ ಎಂಬ ಷಡು ಚಕ್ರಗಳ ಮೇಲೆ ಸುಳಿದು ನವ ನಾಳಗಳೊಳಗೆ ಚಲಿಸುತ್ತಿರುವುದು. ಅಷ್ಟದಳ ಕಮಲಗಳೇ ಆಶ್ರಯವಾಗಿ ಅಷ್ಟದಳಗಳ ಮೆಟ್ಟಿ ಚಲಿಸುವ ಹಂಸನು ಅಷ್ಟದಳಗಳಿಂದ ವಿಶುದ್ಧಿ ಚಕ್ರವನೈದಿ ಅಲ್ಲಿಂದ ನಾಸಿಕಾಗ್ರದಲ್ಲಿ 16 ಅಂಗುಲ ಪ್ರಮಾಣ ಹೊರಸೂಸುವುದು, 12 ಅಂಗುಲ ಪ್ರಮಾಣ ಒಳಗೆ ತುಂಬುತ್ತಿರುವುದು. ಹೀಗೆ ರೇಚಕ ಪೂರಕದಿಂದ ಮಾರುತ ಚಲಿಸುತ್ತಿರಲು, ಮಾರುತ ಅಂದ್ರೆ ಗಾಳಿ, ಸಮಸ್ತ ಪ್ರಾಣಿಗಳ ಆಯುಷ್ಯವು ದಿನ ದಿನಕ್ಕೆ ಕುಂದುತ್ತಿರುವುದು. ನೋಡಿ, ಪ್ರತಿದಿನಕ್ಕೆ ನಮ್ಮ ಆಯುಷ್ಯ ಕಟ್ ಆಗ್ತಿರುತ್ತೆ. ಹೀಗೆ ಈಡ ಪಿಂಗಳದಲ್ಲಿ ಚಲಿಸುವ, ಅಂದ್ರೆ ಮೂಗಿನ 2 ಓಳುಗಳು ಈಡ ಪಿಂಗಳ. ಹೀಗೆ ಈಡ ಪಿಂಗಳದಲ್ಲಿ ಚಲಿಸುವ ರೇಚಕ ಪೂರಕಂಗಳ ಭೇದವನರಿದು. ಮುಂದೆ ಅದ್ಭುತ ಇದೆ ಇದು. ಮನ ಪವನಗಳ ಮೇಲೆ ಲಿಂಗವ ಸಂಬಂಧಿಸಿ, ಮನಸ್ಸು ಮತ್ತೆ ಪವನ ಅಂದ್ರೆ ಗಾಳಿ ಮೇಲೆ ಲಿಂಗವ ಸಂಬಂಧಿಸಿ ಮನ ಪವನ ಪ್ರಾಣಗಳ ಮತ್ತೆ ಪ್ರಾಣ ಸ್ಟಾರ್ಟ್ ಆಯ್ತು. ಮನಸ್ಸು, ಗಾಳಿ ಮತ್ತೆ ಪ್ರಾಣಗಳ ಲಿಂಗದೊಡನೆ ಕೂಡಿ. ಏನ್ ಅದ್ಭುತ! ಮನ ಪವನ ಪ್ರಾಣಗಳ ಲಿಂಗದೊಡನೆ ಕೂಡಿ ಲಿಂಗ ಸ್ವರೂಪವ ಮಾಡಿ. ಅದ್ಭುತ ನೋಡಿ. ಲಿಂಗ ಸ್ವರೂಪವ ಮಾಡಿ ವಾಯು ಪ್ರಾಣತ್ವವ ಕಳೆದು, ಇಲ್ಲೇ ನೋಡ್ರಿ ವಿನ್ ಆಗೋದು.
ಶಿವಯೋಗದಲ್ಲಿ ವಾಯು ಪ್ರಾಣಿ ಏನಾಗ್ತಾನೆ ಭವಕ್ಕೆ ಹೋಗ್ತಾನೆ, ಅದನ್ನ ಫಿನಿಶ್ ಆಗತ್ತೆ. ಇಲ್ಲಿ ಲಿಂಗ ಸಂಬಂಧ ಆದಾಗ ವಾಯು ಪ್ರಾಣತ್ವವ ಕಳೆದು ಲಿಂಗ ಪ್ರಾಣಿಯ ಮಾಡಿ ಹೃದಯ ಕಮಲ ಮಧ್ಯದಲ್ಲಿ ಪ್ರಣವವ ನುಚ್ಚರಿಸುತ್ತಾ ಪರಶಿವ ಧ್ಯಾನದಲ್ಲಿ ತರಹರವಾಗಿಪ್ಪೋದೀಗ ಪ್ರಾಣಾಯಾಮ. ಇದು ಶರಣರ ಪ್ರಾಣಾಯಾಮ. ಇನ್ನು ಪ್ರತ್ಯಾಹಾರ ಯೋಗ, ಅದಕ್ಕೆ ವಿವರ. ಆಹಾರದಿಂದ ನಿದ್ರೆ, ನಿದ್ರೆಯಂ ಇಂದ್ರಿಯಗಳು, ಇಂದ್ರಿಯಗಳಿಂದ ವಿಷಯಗಳು ಘನವಾಗುತ್ತಿಯವು ನೋಡ. ಆ ವಿಷಯದಿಂದ ದುಷ್ಕರ್ಮಗಳ ಮಿಗೆ ಮಾಡಿ ನೋಡ್ರಿ, ವಿಷಯಗಳಿಂದ ದುಷ್ಕರ್ಮಗಳು ಮತ್ತು ಭವಕ್ಕೆ ಹೋಗ್ತಕ್ಕಂಥ ಕರ್ಮಗಳು ಮಿಗೆ ಅಂದ್ರೆ ಜಾಸ್ತಿ ಮಾಡಿ ಜೀವಂಗೆ ಭವದ ಬಂಧನ ನೊಡಗೂಡಿ ಆಯಾಸಮಂ ಬಡುತ್ತಿಪ್ಪರ ಅಜ್ಞಾನಿ ಕರ್ಮಿಗಳು ಮಾಡುವಂತ ರೂಪದು. ಈ ಅವಸ್ಥೆಯ ಹೋಗದಿಯರು ಸುಜ್ಞಾನಿ ಧರ್ಮಿಗಳು. ಅದರಿಂದ ಆಹಾರಮಂ ಕ್ರಮದಿಂದ ಉದರಕ್ಕೆ ಅವಣಿಸುತ್ತಾ ಬಹುದು. ಅದಕ್ಕೆ ಶರಣರು ಹೇಳ್ತಾರಲ್ಲ, ಆಹಾರವ ನಿಗ್ರಹಿಸಿರಣ್ಣ, ಆಹಾರದಿಂದ ಏನಾಗ್ತಂತ ಹೇಳ್ತಾರ, ಆತ್ಮಹಿತಾರ ಹೇಳ್ತಾರೆ. ಮತ್ತೆ ಬೇರೆ ಬೇರೆ ಶರಣರ ವರ್ಷದಲ್ಲೂ ಬರ್ತದೆ. ಎಷ್ಟು ಕಷ್ಟ ಯೋಗಿಗಳು ತಗೋಬೇಕು. ಅದು ನಮ್ಮ ಮುಕ್ತಿ ಕಂಠಾಭರಣ ಅದ್ಭುತವಾಗಿ ಹೇಳಿದ್ದಾರೆ. ಯಾವ ಆಹಾರ ತಗೋಬೇಕು ಅಥವಾ ಶಿವಯೋಗ ಮಾಡೋರು ಸೊ ಏನೇನು ತಗೋಬೇಕು ಆಹಾರದ ಬಗ್ಗೆ. ಹಾಲು ಕುಡಿಬೇಕು, ಹಾಲಾದ್ರೂ ಎಂತ ಹಾಲು ಕುಡಿಬೇಕು ಅದನ್ನೇ ಹೇಳ್ತಾರೆ. ಎಮ್ಮೆ ಹಾಲು, ಅದು ಮತ್ತೆ ಈ ತಾಮಸ ಅಂತ ಹೇಳ್ತಾರೆ. ಆಕಳ ಹಾಲು ತಗೋಬೇಕು. ಆ ಹಾಲನ್ನು ಹೆಂಗ್ ಕುಡಿಬೇಕು ಅದು ಬೇಕಾದ್ರೆ ಒಂದು ತಗೋಣ, ಒಂದು ಸಬ್ಜೆಕ್ಟ್ ಅದ್ಭುತ ಅಂದ್ರೆ ಅದ್ಭುತವಾಗಿ ಹೇಳ್ತಾರೆ. ಈ ಅವಸ್ಥೆಯ ಹೋಗದಿಯರು ಸುಜ್ಞಾನಿ ಧರ್ಮಿಗಳು. ಅದರಿಂದ ಆಹಾರವಂ ಕ್ರಮದಿಂದ ಉದರಕ್ಕೆ ಅವಣಿಸುತ್ತಾ ಬಹುದು. ಗುರು ಕೃಪೆಯಿಂದ ಈ ಪ್ರಕಾರದಲ್ಲಿ ಸರ್ವೇಂದ್ರಿಯಗಳನ್ನು ಲಿಂಗ ಮುಖದಿಂದ ಸಾವಧಾನವ ಮಾಡಿಕೊಂಡಿಪ್ಪುದೀಗ ಪ್ರತ್ಯಾಹಾರ ಯೋಗ. ನೋಡಿ, ಈ 5 ಪೂರ್ವ ಯೋಗಗಳು. ಇನ್ನು ಧ್ಯಾನ, ಧಾರಣ, ಸಮಾಧಿ ಎಂದು 3 ಉತ್ತರ ಯೋಗಗಳು. ಇನ್ನು ಧ್ಯಾನ ಯೋಗ, ಇದಕ್ಕೆ ವಿವರ. ಅಂತರಂಗದ ಶುದ್ಧ ಪರಮಾತ್ಮ ಲಿಂಗವನೇ ಶಿವಲಿಂಗ ಸ್ವರೂಪವ ಮಾಡಿ ಕರಸ್ಥಲಕ್ಕೆ ಶ್ರೀ ಗುರು ತಂದು ಕೊಟ್ಟನಾಗಿ. ದೀಕ್ಷಾ ಪ್ರಕ್ರಿಯೆಲ್ಲ ಬರ್ತಲ್ಲ, ಅಂತರಂಗದ ಶುದ್ಧ ಪರಮಾತ್ಮ ಲಿಂಗವನೇ ಶಿವಲಿಂಗ ಸ್ವರೂಪವ ಮಾಡಿ ಕರಸ್ಥಲಕ್ಕೆ ಶ್ರೀ ಗುರು ತಂದು ಕೊಟ್ಟನಾಗಿ. ಆ ಕರಸ್ಥಲದಲ್ಲಿದ್ದ ಶಿವಲಿಂಗವೇ ಪರಮಾತ್ಮ ಲಿಂಗಾರ್ಥ ಚಿಹ್ನವೆಂದರಿದು ಆ ಲಿಂಗವನೇ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಥ, ವಿಶುದ್ಧಿ, ಆಗ್ನೇಯ, ಬ್ರಹ್ಮರಂಧ್ರ ಮುಖ್ಯವಾದ ಸ್ಥಾನಗಳಲ್ಲಿ ಆ ಶಿವಲಿಂಗ ಮೂರ್ತಿಯನ್ನೇ ಆಹ್ವಾನ ವಿಸರ್ಜನೆ ಇಲ್ಲದೆ ಧ್ಯಾನಿಪುದೀಗ ಧ್ಯಾನ ಯೋಗ. ಅಂದ್ರೆ ಇಷ್ಟಲಿಂಗವನ್ನ ಎಲ್ಲವನ್ನ ಕಲೆಕ್ಷನ್ ನೋಡೋದು ಅದೇ ಧ್ಯಾನ ಯೋಗ. ಕಣ್ಮುಚ್ಕೊಂಡು ಕುಂತು ಧ್ಯಾನ ಮಾಡೋದಲ್ಲ. ಆ ಲಿಂಗವ ಭಾವ, ಮನ, ಕರಣ ಮುಖ್ಯವಾದ ಸರ್ವಾಂಗದಲ್ಲಿ ಧರಿಸುವುದೀಗ ಧಾರಣ ಯೋಗ. ನೋಡ್ರಿ, ಎಲ್ಲ ಕಡೆಗೂ ಭಾವ, ಮನ, ಕರಣ ಎಲ್ಲ ಕರಣಗಳ ಹೋಗಿ ಏನಾಗಬೇಕು, ಲಿಂಗ ಕಿರಣಗಳಾಗಬೇಕು. ಅವಾಗ ಬಯಲಿನ ಬಾಡಿ ಎಂಟ್ರಿ ಇದಾಗುತ್ತೆ. ನಮ್ಗೆ ತೋರಿಕೆ ಅಷ್ಟೇ, ಪೂರ್ತಿ ಪರಾತ್ಪರ ವಸ್ತುವಿನ ಎಂಟ್ರಿ ಅದು. ಸರ್ವಾಂಗದಲ್ಲಿ ಧರಿಸುವುದೀಗ ಧಾರಣ ಯೋಗ. ಈ ಸತ್ಕ್ರಿಯಾ ಜ್ಞಾನ ಯೋಗದಿಂದ ಪ್ರಾಣಂಗೆ ಶಿವಕಳೆಯ ಸಂಬಂಧಿಸಿ ಇಷ್ಟ, ಪ್ರಾಣ, ಭಾವವೆಂಬ ಲಿಂಗತ್ರಯವನ್ನು ಏಕಾಕಾರವ ಮಾಡಿ ಅಖಂಡ ಪರಿಪೂರ್ಣ ಕೇವಲ ಪರಂ ಜ್ಯೋತಿ ಸ್ವರೂಪ ಒಬ್ಬ ಮಹಾಲಿಂಗದೊಳಗೆ ಸಂಯೋಗವಾಗಿ. ನೋಡ್ರಿ, ಏನ್ ಅದ್ಭುತ ಇದೆ. ಭಿನ್ನವಿಲ್ಲದೆ ಏಕಾರ್ಥವಾಗಿ ಹೋದೀಗ ಸಮಾಧಿ ಯೋಗ. ಇಂತಿ ಅಷ್ಟಾಂಗ ಯೋಗದಲ್ಲಿ ಶಿವಲಿಂಗಾರ್ಚನೆಯ ಮಾಡಿ ಶಿವತ್ವದೊಡನೆ ಕೂಡುವುದೀಗ ಲಿಂಗಾಂಗ ಯೋಗ. ಮುಂದೆ ಹೇಳ್ತಾರೆ, ಇನ್ನು ಕರ್ಮಕಾಂಡಿಗಳು ಮಾಡುವ ಕರ್ಮಯೋಗಗಳು ಆವಾವೆಂದರೆ ಹೇಳ್ತಾರೆ ಮುಂದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರವೆಂಬ ಈ 5 ಲಿಂಗ ವಿರಹಿತವಾಗಿ ಮಾಡುತ್ತಿಪ್ಪರಾಗಿ, ಅಂದ್ರೆ ಇಷ್ಟಲಿಂಗ ವಿರಹಿತವಾಗಿ ಮಾಡುತ್ತಿಪ್ಪರಾಗಿ ಈ 5 ಕರ್ಮಯೋಗಗಳು ಅವರು ಲಕ್ಷಿಸುವಂತ ವಸ್ತುಗಳು ಉತ್ತರ ಯೋಗ
ಉತ್ತರ ಯೋಗವಾಗಿ 3 ತೆರೆ. ಆವಾವೆಂದರೆ ನಾಗಲಕ್ಷ, ಬಿಂದುಲಕ್ಷ, ಕಲಾಲಕ್ಷವೆಂದು 3 ತೆರೆ. ನಾದವೇ ಸಾಕ್ಷಾತ್ ಪರತತ್ವವೆಂದು ಲಕ್ಷಿಸುವರು. ಬಿಂದುವೇ ಅಕಾರ, ಉಕಾರ, ಮಕಾರ ಈ 3 ಶುದ್ಧ ಬಿಂದುವೆಂದು. ಒಂದು ನಿಮಿಷ, ಲೈನ್ ಕಟ್ ಆಗಿದೆ. ಇಲ್ಲ, ಒಂದು ನಿಮಿಷ ಬಂತು. ಹಾ ಸರ್. ಆ ಶುದ್ಧ ಬಿಂದುವೆ ಕೇವಲ ದಿವ್ಯ ಪ್ರಕಾಶವನ್ನುಳ್ಳದ್ದೆಂದು ಲಕ್ಷಿಸುವರು. ಆ ಕಲೆಯೇ ಚಂದ್ರನ ಕಲೆಯ ಹಾಂಗೆ, ಸೂರ್ಯನ ಕಿರಣಗಳ ಹಾಂಗೆ, ಮಿಂಚುವ ಪ್ರಕಾಶದ ಹಾಂಗೆ, ಮುತ್ತು ಮಾಣಿಕ್ಯದ ನವರತ್ನದ ದೀಪ್ತಿಯ ಹಾಂಗೆ ಪ್ರಕಾಶಮಯವಾಗಿರುವುದೆಂದು ಲಕ್ಷಿಸುವುದೀಗ ಕಲಾಲಕ್ಷ. ನೋಡ್ರಿ, ಅವ್ರು ಮಾಡೋದಿಲ್ಲ. ಈ 8 ಇತರ ಮತದವರು ಮಾಡುವ ಯೋಗಗಳು. ಇಲ್ಲಿ ಇವ ಲಿಂಗ ವಿರಹಿತವಾಗಿ ಮಾಡುವರಾಗಿ ಕರ್ಮ ಯೋಗಗಳು. ಈ ಕರ್ಮ ಕೌಶಲ್ಯದಲ್ಲಿ ಲಿಂಗವಿಲ್ಲ ನೋಡ, ಅದು ಕಾರಣ ಇವ ಮುಕ್ತಲಾಗದು. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಇದನ್ನ ಟಚ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಇನ್ನು ವೀರ ಮಹೇಶ್ವರರುಗಳ ಲಿಂಗ ಸಂಧಾನವೆಂತೆಂದರೆ ಬ್ರಹ್ಮರಂಧ್ರದಲ್ಲಿಪ್ಪ ನಾಗ ಚೈತನ್ಯವಪ್ಪ ಪರಮ ಚಿತ್ಕಲೆಯನೇ. ಭಾವ ಮನ ಕರದಲ್ಲಿ ಶ್ರೀಗುರು ತಂದು ಸಾಹಿತ್ಯವ ಮಾಡಿದನಾಗಿ, ಭಾವದಲ್ಲಿ ಸತ್ವ ರೂಪವೊಪ್ಪ ಭಾವಲಿಂಗವೆನಿಸಿ, ಪ್ರಾಣದಲ್ಲಿ ಚಿತ್ ಸ್ವರೂಪವೊಪ್ಪ ಪ್ರಾಣಲಿಂಗವೆನಿಸಿ, ಕರಸ್ಥಲದಲ್ಲಿ ಆನಂದ ಸ್ವರೂಪವೊಪ್ಪ ಇಷ್ಟಲಿಂಗವೆನಿಸಿ, ಒಂದೇ ವಸ್ತು, ಮತ್ತೆ ಇವೆಲ್ಲ ಬೇರೆ ಅಲ್ಲ, ಒಂದೇ ವಸ್ತು ತನು ಮನ ಭಾವಗಳಲ್ಲಿ ಇಷ್ಟ ಪ್ರಾಣ ಭಾವವಾದ ಭೇದವನ್ನರಿದು ಇಷ್ಟಲಿಂಗವ ದೃಷ್ಟಿಯಿಂದ ಗ್ರಹಿಸಿ. ನೋಡಿ, ಇಷ್ಟಲಿಂಗವನ್ನ ದೃಷ್ಟಿಯಿಂದ, ಪ್ರಾಣಲಿಂಗವ ಮನಜ್ಞಾನದಿಂದ ಗ್ರಹಿಸಿ, ಭಾವಲಿಂಗವ ಭಾವಜ್ಞಾನದಿಂದ ಗ್ರಹಿಸಿ, ಈ ಲಿಂಗ ತ್ರಯ ಆಚರಿಸಿ ಲಿಂಗದೊಡನೆ ಕೂಡಿ ಲಿಂಗವೇ ತಾನು ತಾನಾಗಿ ವಿರಾಜಿಸುತ್ತಿಪ್ಪುದೀಗ ಶಿವಯೋಗ ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಎಷ್ಟು ಅದ್ಭುತವಾಗಿ ಎಲ್ಲಾ ಯೋಗಗಳಿಗಿಂತಲೂ ಮೀರಿದ ಯೋಗ ಅಂದ್ರೆ ಶಿವಯೋಗ. ಇಂತಹ ಶಿವಯೋಗವನ್ನ ನಾವು ತಿಳ್ಕೋಬೇಕಾದ್ರೆ ಖಂಡಿತವಾಗಿಯೂ ಸ್ವಲ್ಪ ಎಲ್ಲ ಮಾರ್ಗವನ್ನ ಸರಿಯಾಗಿ ಹಿಡಿಬೇಕು. ಮಾರ್ಗ ಹಿಡಿದನೆ ಸರಿಯಾದಂತ ಗುರು ಕಾರುಣ್ಯವಾಗದೇನೆ ಬರೀ ಲಾಂಛನಗಳನ್ನ ಧರಿಸಿ ನಾವು ಶರಣರು ಅಂತಂದ್ರೆ ಖಂಡಿತವಾಗಿಯೂ ಶರಣರು ಮೆಚ್ಚಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮುಂದೆ ಹೇಳ್ತಾರೆ, ಇಷ್ಟಲಿಂಗವನ್ನು ಧರಿಸಿದ ಅಂಗದ ಮೇಲೆ ಲಿಂಗಾಂಗ ಸಾಮರಸ್ಯ ಜ್ಞಾನಾಭಿವೃದ್ಧಿಗೆ ಮುಖ್ಯಾಂಗವಾದ ವಿಭೂತಿಯನ್ನು ಧರಿಸಬೇಕೆಂದು ಶ್ರೀಗುರು ಅಪ್ಪಣೆ ಮಾಡುವನು. ಅಂದ್ರೆ ಈ ಎಲ್ಲ ಅಷ್ಟಾವರಣಗಳು, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ, ಈ ಎಲ್ಲವೂ ಪರಶಿವನ ಪ್ರಭೇದಗಳು. ನಮ್ಮಲ್ಲಿ 8 ಯಾಕಿಟ್ರು ಅಂತ ನೀವು ಕೇಳ್ಬೋದು. ನಮ್ಮಲ್ಲಿ ಅಷ್ಟಾವರಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭವು ಅಂತ ಹೇಳ್ತಾರೆ. ಅಷ್ಟ ತನುಗಳಿದಾವ ನಮ್ಮಲ್ಲಿ. ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ, ಇವೆಲ್ಲವೂ ಲಿಂಗಮಯ ಆಗ್ಬೇಕಾದ್ರೆ, ಡಿವೈನ್ ಆಗ್ಬೇಕಾದ್ರೆ ಅಲ್ಲಿ ಮೂಲ ಅಷ್ಟಾವರಣಗಳು, ಸೃಷ್ಟಿಗೆ ಕಾರಣವಾದಂತ ಮೂಲ ಅಷ್ಟಾವರಣಗಳನ್ನ ನಮ್ಮ ಬಾಡಿ ಒಳಗೆ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಗುರು ಹೇಳ್ತಾರೆ, ಜ್ಞಾನ ಅಂದ್ರೆ ಮುಖ್ಯಾಂಗವಾದ ವಿಭೂತಿಯನ್ನು ಧರಿಸಬೇಕೆಂದು ಶ್ರೀ ಗುರು ಅಪ್ಪಣೆ ಮಾಡುವನು. ನೋಡ್ರಿ, ವಿಭೂತಿ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ನಾವು ಧರಿಸತಕ್ಕಂಥ ವಿಭೂತಿ ಯಾವುದು, ಶರಣರು ಹೇಳುವ ವಿಭೂತಿ ಯಾವುದು, ಸ್ವಲ್ಪ ನೋಡೋಣ. ಪರಶಿವನ ಸದ್ಯೋಜಾತ ಮುಖದಿಂದ ಕಪಿಲ, ಬಿಳುಪು ಕೆಂಪು ಮಿಶ್ರ ಕಪಿಲ ವರ್ಣದ ನಂದ ಎಂಬ ಆಕಳು. ಶಿವನ ವಾಮದೇವ ಮುಖದಿಂದ ಕಪ್ಪು ಬಣ್ಣದ ಭದ್ರ ಎಂಬ ಆಕಳು. ಅಘೋರ ಮುಖದಿಂದ ಬಿಳಿ ಬಣ್ಣದ ಸುರಭಿ ಎಂಬ ಆಕಳು. ಸತ್ಪುರುಷ ಮುಖದಿಂದ ಕೆಂಪು ಮಿಶ್ರ ಬಣ್ಣದ ಸುಶೀಲ ಎಂಬ ಆಕಳು. ಶಿವನ ಈಶಾನ ಮುಖದಿಂದ ಕೆಂಪು ಬಣ್ಣದ ಸುಮನ ಎಂಬ ಆಕಳು. ಹೀಗೆ 5 ಬಣ್ಣದ ಆಕಳುಗಳು ಹುಟ್ಟಿರುತ್ತವೆ.
ಅವುಗಳ ದುರ್ಗಂಧಾದಿ ದೋಷವಿಲ್ಲದ, ನೋಡ್ರಿ, ಅವುಗಳ ದುರ್ಗಂಧಾದಿ ದೋಷವಿಲ್ಲದ ಗೋಮಯವನ್ನು ಆಯಾಯ ಮಂತ್ರಪೂರ್ವಕವಾಗಿ ಮಾಡುವ ವಿಧಾನ ಗ್ರಹಣ, ಪಿಂಡೀಕರಣ, ಶೋಷಣ, ದಹನ, ಶೋಧನ ಎಂಬ 5 ವಿಧ ಕ್ರಿಯೆಗಳಿಂದ ಮಾಡಿ ನಂದಾದ ಗೋಮಯದಿಂದ ವಿಭೂತಿಯು, ಭದ್ರದ ಗೋಮಯದಿಂದ ಬಸಿತವು, ಸುರಭಿಯ ಗೋಮಯದಿಂದ ಭಸ್ಮವು, ಸುಶೀಲವಾದ ಗೋಮಯದಿಂದ ವಿಭೂತಿಯು, ಗೋಮಯದಿಂದ ಕ್ಷಾರವು, ಸುಮನ ಗೋಮಯದಿಂದ ರಕ್ಷೆಯು ಎಂಬ 5 ವಿಧವಾದ ವಿಭೂತಿಗಳು ತಯಾರಾಗುತ್ತವೆ. ಇದಕ್ಕೆ ಚನ್ನಬಸವಣ್ಣರದೊಂದು ವಚನ ಸ್ಪಷ್ಟವಾಗಿ ಹೇಳ್ತಾರೆ. ವಿಭೂತಿಯನ್ನು ಹೆಂಗ್ ತಯಾರು ಮಾಡ್ಬೇಕು ಅದನ್ನ ಹೇಳ್ತಾರೆ ಚನ್ನಬಸವಣ್ಣರು. ಅಯ್ಯ, ಶ್ರೀ ವಿಭೂತಿಯ ಸತ್ಕ್ರಿಯೆಯಿಂದ ಧರಿಸುವ ಭೇದವೆಂತೆಂದೊಡೆ 6 ವರ್ಣದ ಆವ ವರ್ಣದ ಗೋವಾದಡೆಯು ಸರಿಯೇ. ಮುಂದೆ ಹೇಳ್ತಾರೆ, ಅವಯವಂಗಳು ನೂನ ಕೂನವಿಲ್ಲದೆ, ಅಂದ್ರೆ ಆ ಗೋವುಗಳ ಎಲ್ಲ ಅವಯವಗಳು ಸರಿ ಇರ್ಬೇಕು ಅಂತ ಹೇಳ್ತಾರೆ. ಆ ಕಾಲುಗಳು, ಮೂಗು ಅಥವಾ ಕಿವಿ, ಸೊ ಏನು ಇದಾಗಿ ಅಂದ್ರೆ ಕಟ್ಟಾಗಿರ್ಬಾರ್ದು. ಅವಯವಗಳು ನೂನ ಕೂನವಿಲ್ಲದೆ, ಬರೆಗಳ ಹಾಕದೆ, ಕೆಲವರು ದೇವರಿಗೆ ಅದಕ್ಕೆ ಬರೆ ಅಂತ ಹಾಕಿರ್ತಾರಲ್ಲ ಅದು ಹಾಕಬಾರ್ದು ಅಂತ ಹೇಳ್ತಾರೆ ಅವ್ರು. ಬರೆಗಳ ಹಾಕದೆ ಇರುವಂತ ಗೋವ ತಂದು ಅದಕ್ಕೆ ಧೂಳಪಾದೋದಕ ಸ್ನಾನವ ಮಾಡುವಂತಹದೇ ಕ್ರಿಯಾಲಿಂಗ ಧಾರಣ ದೀಕ್ಷೆ. ಏನ್ ಅದ್ಭುತ ಇದು! ಆ ಆಕಳಕ್ಕೆ ನಾವು ದೀಕ್ಷೆ ಮಾಡ್ಬೇಕಂತೆ, ಅದಕ್ಕೆ ಮೊದಲು ಪವಿತ್ರ ಮಾಡ್ಬೇಕು. ಅದಕ್ಕೆ ಧೂಳಪಾದೋದಕ ಸ್ನಾನವ ಮಾಡುವಂತಹುದೇ ಕ್ರಿಯಾಲಿಂಗ ಧಾರಣ ದೀಕ್ಷೆ. ಧೂಳಪಾದೋದಕ ಸೇವನೆಯೇ ಮಹಾತೀರ್ಥ. ಭಕ್ತ ಆತನ ಬಾಂಡದಲ್ಲಿರುವ ಪದಾರ್ಥವ, ಅಂದ್ರೆ ಭಕ್ತರ ಮನೆಯಲ್ಲಿ ಆ ಬಾಂಡದಲ್ಲಿರ್ತಕ್ಕಂಥ ಪದಾರ್ಥವ ಅಷ್ಟ ಮುಟ್ಟಿ ಹಾಕಿದ ಮೇಲೆ ಮಹಾಪ್ರಸಾದವಾಯಿತು. ಇಲ್ಲಿಗೆ ಎದಕ್ ಪ್ರಸಾದವಾಯಿತು? ಆ ಗೋವಿಗೆ ಮಹಾಪ್ರಸಾದವಾಯಿತು. ಯಾರು ಹಾಕಿದ್ದು? ಭಕ್ತನ ಕೈಯಿಂದ ಹೋಯ್ತಲ್ಲ ಪದಾರ್ಥ, ಹೋಗಿ ಪ್ರಸಾದ ಆಯ್ತಲ್ಲ, ಅದು ಆ ಪ್ರಸಾದ ಆಗ್ತಿತ್ತು. ಇಂತಹ ಆಚಾರಯುಕ್ತವಾದ ಗೋವಿನ ಸಗಣಿಯ ಸ್ವಚ್ಛವಾದ ಸ್ಥಳದಲ್ಲಿ ಚೂರ್ಣ ಮಾಡಿ ಒಣಗಿಸಿ, ನೋಡ್ರಿ ಪ್ರಕ್ರಿಯೆಗಳು ನೋಡ್ರಿ, ನಾವೇನ್ ಮಾಡ್ತಾ ಇದೀವಿ, ಶರಣರ ಪ್ರಕ್ರಿಯೆಗಳೇನು? ಕ್ರಿಯಾಗ್ನಿಯಿಂದ ದಹಿಸಿದ ಬೂದಿಯ, ಆ ಬೂದಿ ಏನಿರುತ್ತಲ್ಲ ಅದನ್ನ ಧೂಳಪಾದೋದಕದಲ್ಲಿ ಶೋಧಿಸಿ ಅದರೊಳಗೆ ತಿಳಿಯ ತೆಗೆದು ಗಟ್ಟಿಯ ಮಾಡಿ ಪೂರ್ವದಲ್ಲಿ ಗುರು ಹೇಳಿದ ವಚನೋಕ್ತಿಯಂತೆ ಧರಿಸಿದ ಲಿಂಗಧಾರಣ ಭಕ್ತಂಗೆ ಗುರು ದೀಕ್ಷೆಯುಂಟಾಗುವುದು. ಉಪಾಧಿ ಭಕ್ತಂಗೆ ಗುರುಲಿಂಗ ಜಂಗಮದ ಸದ್ಭಕ್ತಿ ದೊರೆಯುವುದು. ನಿರುಪಾಧಿಕ ಭಕ್ತಂಗೆ ತ್ರಿವಿಧ ಪಾದೋದಕ ಪ್ರಸಾದ ದೊರೆಕುಂಬುವುದು. ಸಹಜ ಭಕ್ತಂಗೆ ಸಚ್ಚಿದಾನಂದ ಪದ ದೊರೆಯುವುದು. ನಿರ್ವಂಚಕ ಭಕ್ತಂಗೆ ನಿರ್ವಾಣ ಪದವಾಗುವುದು. ನಿರ್ವಾಣ ಭಕ್ತಂಗೆ ನಿಷ್ಕಳಂಕ ನಿರ್ಮಯ ಜ್ಯೋತಿರ್ಮಯ ಪರಶಿವಲಿಂಗದಲ್ಲಿ ಕೂಟಸ್ಥವಾಗಿ ನಿರಂಜನ ಜಂಗಮದಲ್ಲಿ ಕೂಡಿ ಹರಗಣ ಸಹವಾಗಿ ನಿರವಯ ಸಮಾಧಿ ತಪ್ಪದು ನೋಡ ಕೂಡಲ ಚನ್ನದೇವ. ನೋಡಿ, ವಿಭೂತಿ ಏನೇನ್ ಮಾಡುತ್ತೆ ಅದೆಲ್ಲ ಸಾಕಷ್ಟು ವಚನಗಳಲ್ಲ ವಿಭೂತಿ ಬಗ್ಗೆ. ನಾವು ಹಚ್ಚುವ ವಿಭೂತಿ ಯಾವುದು ನೀವೇ ತಿಳ್ಕೊಂಡ್ಬಿಡ್ರಿ ಅಷ್ಟೇ. ನೀವು ಅದರ ಪ್ರಕ್ರಿಯೆಗಳು ಎಷ್ಟಿರ್ತವೆ, ನಾವು ಹೋಗಿ ಸಗಣಿಯಿಂದ ತಯಾರಂತ ವಿಭೂತಿನಾದ್ರೂ ಹಚ್ತಾ ಇದೀವ ನಾವು, ಅದನ್ನ ನೋಡ್ಕೊಳ್ಳೋಣ ನಾವು. ಅದಕ್ಕೆ ಬಂದು ಲೆಕ್ಕ ಕೇಳ್ತಾರಂತ ಹೇಳಿದ್ರು ಶರಣರು. ಬಂದು ನೀವೇನ್ ಮಾಡ್ತಾ ಇದ್ರಿ, ಏನ್ ಬರ್ತಿದ್ರಿ, ನಿಮ್ಮ ಯೋಗ ಏನು, ನಾವೇನ್ ಹೇಳಿದೀವಿ ಅದಕ್ಕೆ ಲೆಕ್ಕ ಕೇಳ್ತಾರ ಅವರು. ಆನ್ಸರ್ ಕೊಡ್ಬೇಕಲ್ಲ, ಅಟ್ಲೀಸ್ಟ್ ಆ ಜ್ಞಾನ ತಿಳ್ಕೊಬೇಕಲ್ಲ, ಅದನ್ನ ಬರ್ದಿಟ್ಟಿದಾರಲ್ಲ. ಬಹಳ ಕಷ್ಟ ಅಂತಂದ್ರೆ ಮುಂದೆ ಹೇಳ್ತಾರೆ, ಐಶ್ವರ್ಯ ಪ್ರದವಾದುದರಿಂದ ವಿಭೂತಿ ಎಂದು, ಶಿವತತ್ವ ಪ್ರಕಾಶವಾದುದರಿಂದ ಬಸಿತ ಎಂದು, ಮನೋವಾಕಾಯ ಜನ್ಯಗಳಾದ ಸರ್ವವಿಧ ಪಾಪಗಳನ್ನು ಭರ್ಸನ ಮಾಡುವುದರಿಂದ ಭಸ್ಮ ಎಂದು, ತಾಪತ್ರಯ ಜನ್ಮವಾದ ವಿಪತ್ತನ್ನು ನಾಶ ಮಾಡುವುದರಿಂದ ಕ್ಷಾರ ಎಂದು,
ಭಯದಿಂದ ರಕ್ಷಿಸುವ ಕಾರಣ ರಕ್ಷಾ ಎಂದು ಅನ್ವರ್ಥ ನಾಮಗಳು ಉಂಟಾಗಿರುತ್ತವೆ. ನೋಡಿ ಎಷ್ಟು ಒಂದೊಂದು ವಿಧದ ಇದಕ್ಕೆಲ್ಲ ಕೊಡ್ತಾರ ಯಾವ ವಿಭೂತಿ ಏನೇನ್ ಮಾಡುತ್ತಂತ ಹೇಳ್ಬಿಟ್ಟು. ಪೂಜಾದಿ ನಿತ್ಯ ಕರ್ಮಗಳಲ್ಲಿ ವಿಭೂತಿಯನ್ನು, ನೈಮಿತ್ತಿಕ ಕಾರ್ಯಗಳಲ್ಲಿ ಬಸಿತವನ್ನು, ಕಾಮ್ಯ ಕರ್ಮಗಳಲ್ಲಿ ಭಸ್ಮವನ್ನು, ಪ್ರಾಯಶ್ಚಿತ್ತ ಕಾರ್ಯದಲ್ಲಿ ಕ್ಷಾರವನ್ನು, ನಿತ್ಯ ಮುಕ್ತಿಯಲ್ಲಿ ರಕ್ಷೆಯನ್ನು ಧರಿಸತಕ್ಕದ್ದು. ಐಶ್ವರ್ಯ ಪ್ರದವಾದ ವಿಭೂತಿಯನ್ನು ಧರಿಸಿದವನು ಜ್ಞಾತಾಘಾತವಾದ ಪಾಪವನ್ನು ನಾಶ ಮಾಡುವ, ಶಿವ ಸಾಯುಜ್ಯ ಉಂಟು ಮಾಡುವ ರುದ್ರಾಕ್ಷಿಗಳನ್ನು ಆಯಾ ಸ್ಥಾನಗಳಲ್ಲಿ ಧರಿಸಬೇಕೆಂದು ಗುರುವು ನಿರೂಪಿಸುವನು. ಇವಕ್ಕೆಲ್ಲ ಪ್ರತಿಯೊಂದಕ್ಕೂ ಕಾರಣ ಇದಾವೆ. ಇವುಗಳ ಸ್ಮರಣ ಮಾತ್ರದಿಂದ ಪಾಪವು ನಾಶವಾಗುತ್ತವೆ. ದರ್ಶನದಿಂದ ಸಂಚಿತಾದಿ ಕರ್ಮತ್ರಯವು ತೊಡಗುವುದು. ಸಂಚಿತಾದಿ ಅಂದ್ರೆ ಆಗಮ ಸಂಚಿತ ಪ್ರಾರಬ್ಧ, ಸಂಚಿತ ಮತ್ತೆ ಇನ್ನೊಂದು ದರ್ಶನ ಯಾವುದು ಆಗಾಮಿ ಪ್ರಾರಬ್ಧ ಮತ್ತೆ ಸಂಚಿತ ಕರ್ಮತ್ರಯವು ತೊಡಗುವುದು. ಮುಟ್ಟುವುದರಿಂದ ಭವವು ನಷ್ಟವಾಗುವುದು. ನೋಡ್ರಿ ಅಭಯ ಅದು ಮುಟ್ಟಿದ ಸಾಕು ಭವವು ನಷ್ಟವಾಗುವುದು. ಧರಿಸುವುದರಿಂದ ರುದ್ರತ್ವವು ಪ್ರಾಪ್ತವಾಗುವುದು. ಹೇಳ್ತಾರೆ ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿದವನು ಸಂಸಾರವೆಂಬ ಸಾಗರವನ್ನು ದಾಟಲಿಕ್ಕೆ ಹಡಗಿನಂತೆ ಸಹಾಯಕವಾದ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು. ಸೊ ಮಂತ್ರದ ಅದಂತೂ ದೊಡ್ಡ ವಿದ್ಯೆ ಅದು ಮಂತ್ರ. ಸೊ ಹೆಂಗ್ ಲಿಂಕ್ಸ್ ನೀವು ಕನ್ನಡ ಸ್ಕಿಲ್ ನೀವೆಲ್ಲ ಸ್ಟಡಿ ಮಾಡಿದ್ರಿ. ನಮ ಶಿವಾಯ ಸೊ ಯಾವ್ಯಾವ ಚಕ್ರದಲ್ಲಿದೆ. ಸೊ ಅದು ಓಂ ಅಂದ್ರೆ ಅದು ಅದ್ಭುತವಾದ. ಶಿಷ್ಯನ ಪ್ರಶ್ನೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಗುರುದೇವ, ಸರ್ವಂ ಕಲ್ವಿದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಣೋರಣೀಯಾನ್ ಮಾತೋ ಮಹೇಯಾನ್ ಇತ್ಯಾದಿ ಪ್ರಮಾಣಾನುಸಾರವಾಗಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಮಹಾಲಿಂಗ ಸ್ವರೂಪವೇ ಜಗತ್ತಾಗಿರುವಾಗ, ನೋಡ್ರಿ ಆ ಮಹಾಲಿಂಗದ ಉದರದಲ್ಲಿ ಮಾನವನು ಜಲ, ಗಂಧ, ಪತ್ರೆ, ಪುಷ್ಪಾದಿಗಳಿಂದ ಪೂಜಿಸಿ ನೈವೇದ್ಯ ಸಮರ್ಪಿಸುವ ಬುದ್ಧಿಯನ್ನು ಮಾಡುವುದು ಮೂರ್ಖತನದ್ದಾಗಬಹುದು. ನೋಡಿ ಎಂತ ಪ್ರಶ್ನೆ ಅದು. ಅಂದ್ರೆ ಮಹಾಲಿಂಗದಿಂದ ಇವೆಲ್ಲವೂ ಬಂದಿದೆ, ಸಚರಾಚರವೆಲ್ಲವೂ. ಆ ಸಚರಾಚರ ತಗೊಂಡ್ಬಿಟ್ಟು ನೀವು ಪೂಜೆ ಮಾಡ್ಬಿಟ್ಟು ನೀವು ಇದಾಗತ್ತಂದ್ರೆ ಹೆಂಗ್ ಸಾಧ್ಯ ಅಂತ ಹೇಳ್ತಾರ. ಅದು ಅವಂದೇ ಅಲ್ವಾ ಅದು ಅಂತ ಹೇಳ್ತಾನ. ಆ ಮಹಾಲಿಂಗದ ಉದರದಲ್ಲಿರುವ ಮಾನವನು ಜಲ, ಗಂಧ, ಪತ್ರೆ, ಪುಷ್ಪಾದಿಗಳಿಂದ ಪೂಜಿಸಿ ನೈವೇದ್ಯ ಸಮರ್ಪಿಸುವ ಬುದ್ಧಿಯನ್ನು ಮಾಡುವುದು ಮೂರ್ಖತನದ್ದಾಗಬಹುದು. ಜಗತ್ತಿಗೂ ಬ್ರಹ್ಮಕ್ಕೂ ಏಕತ್ವವು ತಾನಾಗಿಯೇ ಅಲ್ಲವೇ ಅಂತ ಕೇಳ್ತಾರೆ. ಎಷ್ಟು ಅದ್ಭುತ ಪ್ರಶ್ನೆ ಇದು. ಹೇಳ್ತಾರೆ ಅವರು ಗುರು ಎಷ್ಟು ಸಮಾಧಾನದಿಂದ ಎಲ್ಲ ಸಮಸ್ಯೆಗಳನ್ನ ಬಿಡಿಸಿ 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 ಹೇಳ್ತಾರೆ. ಸುಕುಮಾರ ಮತಿಯಾದ ಶಿಷ್ಯನೇ, ಭೂಮಿಯಲ್ಲಿ ಬಂಗಾರವಿರುವುದು, ಹಾವಿನಲ್ಲಿ ವಿಷವಿರುವುದು ಎಂದು ಹೇಳಿದ ಮಾತ್ರಕ್ಕೆ ಅವು ಎಲ್ಲಾ ಕಡೆಗಳಲ್ಲಿಯೂ ಇರುತ್ತವೆಯೋ? ಪ್ರಶ್ನೆ ಮಾಡ್ರಿ. ಭೂಮಿಯ ಪ್ರತಿಯೊಂದು ಕಲ್ಲಿನಲ್ಲೂ ಬಂಗಾರ ಇದೆ, ಪ್ರಮಾಣ ಎಷ್ಟಿರುತ್ತೆ? ಜಾಸ್ತಿ ಇರುತ್ತೆ. ಹಾವಿನಲ್ಲಿ ವಿಷ ಇದೆ ಅಂತ ಎಲ್ಲ ಕಡೆ ವಿಷಯ ಇರುತ್ತಾ? ಇಲ್ಲ, ನಥಿಂಗ್. ಪರಿಪೂರ್ಣನೂ ವ್ಯಾಪಕನೂ ಆದ ಪರಶಿವನು ಎಲ್ಲಾ ಕಡೆಯಲ್ಲಿ ಇರುವೆನೆಂದರೆ ಹೇಗಿರುವನೆಂಬುದನ್ನು ಸ್ವಲ್ಪ ವಿಚಾರಿಸು. ಚಂದ್ರಕಾಂತ ಶಿಲೆಯಲ್ಲಿರುವ ಜಲವು ಚಂದ್ರನ ಸಂಯೋಗವಾದಾಗ ಹೊರಬರುವುದಲ್ಲದೆ ಅನ್ಯ ಸಂಬಂಧವಾದಾಗ ವ್ಯಕ್ತವಾಗದಿರುವಂತೆ. ನೋಡ್ರಿ ಮುಂದೆ ಹೇಳ್ತಾರೆ, ಮಲತ್ರಯ ನಾಶದಿಂದ ಪಾಪರಹಿತವಾದ ಮಾನವರಲ್ಲಿ ಶಿವನು ವ್ಯಕ್ತ ರೂಪದಿಂದಿರುವನು. ಅಂದ್ರೆ ಭಕ್ತಕಾಯ ಮಮಕಾಯ, ಶರಣರಲ್ಲಿ ಶಿವನು ಓತಪ್ರೋತವಾಗಿರ್ತಾನೆ, ಪರಶಿವನು ಅಂತ ಏನ್ ಹೇಳ್ತೀವಲ್ಲ. ಹೆಂಗಂದ್ರೆ ಶರಣರಂದ್ರೆ ಎಲ್ಲರೂ ಅಲ್ಲ. ಯಾರಲ್ಲಿ? ಮಲತ್ರಯ ನಾಶ, ಆಣವ ಮಾಯ ಕಾರ್ಮಿಕ ಮಲಗಳು ನಾಶವಾಗಿರ್ಬೇಕು ಅಂತ ಹೇಳ್ತಾರೆ. ಆ ಮಲತ್ರಯ ನಾಶ ಮಾಡೋರು ಯಾರು? ಅಂತಪ್ಪ ಗುರು. ಮಲತ್ರಯ ನಾಶದಿಂದ
ಪಾಪ ರಹಿತವಾದ ಮಾನವರಲ್ಲಿ ಶಿವನು ವ್ಯಕ್ತ ರೂಪದಿಂದಿರುವನು, ಉಳಿದ ಕಡೆಯಲ್ಲಿ ಅವ್ಯಕ್ತ ರೂಪದಿಂದಿರುವನು. ಅಂತೆಯೇ ಜಗತ್ತಿಗೆ ಮಹಾಸಂತೃಪ್ತಿಯು ಎಂದೂ ಆಗುವಂತಿಲ್ಲ. ನೋಡ್ರಿ, ಮಹಾಸಂತೃಪ್ತಿಯು ಎಂದೂ ಆಗುವಂತಿಲ್ಲ. ಚಂದ್ರಸನ ಹೇಳ್ತಾರಲ್ಲ, ಬಟ್ಟ ಬಯಲೆಲ್ಲ ಗಟ್ಟಿಗೊಂದಡೆ, ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ತಾವಿನ್ನಲಿಯದು, ಮೇಘದ ಜಲವೆಲ್ಲ ಮುತ್ತಾದಡೆ, ಸಪ್ತ ಸಮುದ್ರಗಳಿಗೆ ಉದಕವಿನ್ನಲಿಯದು. ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೇ ಶಿವಜ್ಞಾನಿಗಳಾದರೆ, ಮುಂದೆ ಭವದ ಬಳ್ಳಿಗೆ ಬೀಜವಿನ್ನಲಿಯದು. ಕೂಡಲ ಚಿನ್ನಸಂಗಯ್ಯ, ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಅಂತಪ್ಪ ಶರಣರಲ್ಲಿ, ಅಂತಪ್ಪ ಭಕ್ತರಲ್ಲಿ, ಅಂತಪ್ಪ ಸತ್ಯವಂತರಲ್ಲಿ ಶಿವನು ಓತಪ್ರೋತನಾಗಿರ್ತಾನೆ. ಇನ್ನು ಎಲ್ಲ ಕಡೆಗೂ ಅವ್ಯಕ್ತ ರೂಪದಿಂದಿರ್ತಾನೆ. ಇದರಂತೆಯೇ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಆತ್ಮ, ಸೂರ್ಯ, ಚಂದ್ರ, ಅಷ್ಟತನು ಮೂರ್ತಿತ್ವವು ಶಿವನ ಅಧಿಷ್ಠಾತ್ವವಾಗಿರುವುದರಿಂದ ಯುಕ್ತವಾಗಿದೆ. ಅಭೇದದಿಂದ ಏಳಲ್ಪಟ್ಟದ್ದಲ್ಲ. ಶಿವನಿಗೆ 8 ಶರೀರವಾಗಿರುವುದರಿಂದಲೂ 8ರಲ್ಲಿ ಆತ್ಮನು ಅಜ್ಞಾನಾಗಿಯೂ ಉಳಿದೇಳು ಜಡ ನಿತ್ಯ ಚೇತನಗಳಾಗಿಯೂ ಇರುವುದರಿಂದ ಮಹೇಶ್ವರನು ಅಷ್ಟಮೂರ್ತಿಗಳನ್ನು ನಿರಾಕರಿಸಿ, ಶರಣನು ಇವೆಲ್ಲವನ್ನು ನಿರಾಕರಿಸಿ ತನ್ನ ಇಷ್ಟಲಿಂಗದಲ್ಲಿಯೇ ನಿಷ್ಠೆಯುಳ್ಳವಾಗಿರುವನು. ಹಂಗಾಗಿ ಇದ್ರ ಬಗ್ಗೆ ಆದಷ್ಟು ನಾವು ನಾಳೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾರಾದ್ರೂ ಪ್ರಶ್ನೆ ಕೇಳೋದು, ಯಾಕಂದ್ರೆ ಇದು ಸಬ್ಜೆಕ್ಟ್ ಇದರಿಂದ ಸ್ವಲ್ಪ ತಗೊಂತೀವಿ. ಯಾರಾದ್ರೂ ಪ್ರಶ್ನೆ ಕೇಳೋದು ಕೇಳ್ಬೇಕಂತ ನಮ್ಮಲ್ಲಿ ಕೇಳ್ಕೊಂತೀವಿ. ಶರಣಾರ್ಥಿಗಳು.